ಎರಡನೇದು ಸಾಕಷ್ಟು ಲೆಜೆಂಡ್ ಲಿರಿಸಿಸ್ಟ್ಸ್ ಜೊತೆ ಸಂಪರ್ಕ, ಆ ಒಂದು ಒಡನಾಟ. ಏನು ಈಗ ಅವ್ರಗಳ ಹತ್ರ ಏನೋ ಒಬ್ಬ ಬುದ್ಧಿವಂತನ ಸಹವಾಸ ಮಾಡಿದ್ರೆ ನಮಗೂ ಒಂದಷ್ಟು ಬುದ್ಧಿವಂತಿಕೆ ಬಂದ್ಬಿಡತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಸರ್ ಅದು. ಈಗ ಕೆ ಕಲ್ಯಾಣ್ ಸರ್ ಆಗಿರ್ಬೋದು, ಯೋಗರಾಜ್ ಭಟ್ ಸರ್ ಆಗಿರ್ಬೋದು, ಕಾಯ್ಕಿಣಿ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಎಲ್ಲ ಲೆಜೆಂಡ್ ಹಂಸಲೇಖ ಸರ್ ಪಾ, ಅವರು ಸರ್ ಅವ್ರ ಜೊತೆ ಕೂತ್ಕೊಂಡು ಒಂದು ಈಗ ಕಂಪೋಸಿಂಗ್ ಸೆಷನ್ ಅಲ್ಲೆಲ್ಲ ನಾವು ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀವಲ್ಲ, ಆಗ ಏನೋ ಒಂದು ಅದು ಕಾಲಹರಣ ಯಾರು ಮಾಡಲ್ಲ ಅಲ್ಲಿ. ಅವ್ರು ಏನೋ ಒಂದು ವಿಚಾರ ಹೇಳ್ತಾನೆ ಇರ್ತಾರೆ. ಅಂದ್ರೆ ಇದು ಈ ಥರ ಕೆಲವೊಂದು ಸರ್ತಿ ಆಧ್ಯಾತ್ಮ ಆಗಿರ್ಬೋದು, ಕೆಲವೊಂದು ಸರ್ತಿ ಏನೋ ಪ್ರೀತಿ ಪ್ರೇಮದ ಬಗ್ಗೆ ವಿಚಾರಗಳಾಗಿರ್ಬೋದು, ಕೆಲವೊಂದು ಸರ್ತಿ ಕನ್ನಡದ ಬಗ್ಗೆ ವಿಚಾರಗಳು, ಅಂದ್ರೆ ಇತಿಹಾಸ, ಕೆಲವೊಂದು ನಾವು ಪದ ಬಳಕೆ ಮಾಡ್ತೀವಲ್ಲ, ಕೆಲವೊಂದು ಸರ್ತಿ ಬಹಳ ಜನಕ್ಕೆ ಬಹಳಷ್ಟು ಗೊತ್ತಿರಲ್ಲ. ಗೊತ್ತಿರಬೇಕು ಅಂತ ರೂಲ್ ಏನೂ ಇಲ್ಲ. ಸೊ ಅವರಿಂದ ತಿಳ್ಕೊಂಡಾಗ ನಮಗೂ ಒಂಥರ ಅದೇನೋ ಒಂಥರ ಒಂದು ಜ್ಞಾನ ಸಂಪಾದನೆ ಆಗತ್ತೆ. ಅದು ನನಗೆ ಎಷ್ಟೊಂದು ಪದಗಳು, ಎಷ್ಟೊಂದು ಒಂದು ಸ್ಟೈಲ್ ಆಫ್ ಬರವಣಿಗೆ, ಅವರ ಥಾಟ್ ಪ್ರಾಸೆಸ್ಸು, ಅದೆಲ್ಲ ಹೆಂಗ್ ನಡೆಯುತ್ತೆ ಅನ್ನೋದೆಲ್ಲ ನನಗೆ ಅದೊಂಥರ ಗೊತ್ತಿಲ್ಲದೆ ಇನ್ಫ್ಲೂಯೆನ್ಸ್ ಆಗ್ತಾ ಬಂತು. ಯೂಶಲಿ ನಾವು ಕಂಪೋಸಿಂಗ್ ಟೈಮಲ್ಲಿ ಕೆಲವೊಂದು ಡೈರೆಕ್ಟರ್ಸು ಈಗ ತಾನನ ಅಂತ ಟ್ಯೂನ್ ತತ್ಕಾರದಲ್ಲಿ ಹಾಡೋದಕ್ಕಿಂತ ಅದಕ್ಕೆ ಲಿರಿಕಲಿ ಹೆಂಗ್ ಸೌಂಡ್ ಆಗುತ್ತೆ, ಡಮ್ಮಿ ಲಿರಿಕ್ ತರ ನಾವು ಒಂದು ಬರೆದು ಕಳಿಸ್ತೀವಿ. ಅದನ್ನ ನಾನು ಶುರು ಮಾಡ್ಕೊಂಡೆ ಫಸ್ಟ್. ಅಲ್ಲಿಂದ ಶುರು ಹಚ್ಚಿದ್ದು.